50 ವರ್ಷದಲ್ಲಿ ಬಾಲ್ಯ, ಯೌವನ, ಕೌಮಾರ್ಯ, ವಾರ್ಧಕ್ಯ, ಮುಪ್ಪು ಅಂತಕ್ಕಂಥ 5 ಆಶ್ರಮ ನೀವು ಕಳೆದು ದೇಶ ಸುತ್ತಕ್ಕೂ ಆಗಲ್ಲ, ಕೋಶ ಓದಕ್ಕೂ ಸಾಧ್ಯವಿಲ್ಲ. ಅನೇಕ ವಿಚಾರ ಅರ್ಥ ಮಾಡ್ಕೋಬೇಕಾಗಿದೆ. ಅಂಚಿತ, ಸಂಚಿತ, ಪ್ರಾರಬ್ಧ. ಅಂಚಿತ ಅಂದರೆ ಈಗ ನಾವೇನು ಪಾಪಕರ್ಮವನ್ನು ಮಾಡಿದ್ದೀವೋ, ಏನು ಒಳ್ಳೆಯದನ್ನು ಮಾಡಿದ್ದೀವೋ, ಭಗವಂತ ಅದಕ್ಕೆ ಏನು ನಮಗೆ ಪ್ರತಿಫಲವಾಗಿ ನಮಗೇನು ಕೊಡ್ತಾ ಇದ್ದಾನೆ, ಅದೇ ಅಂಚಿತ. ಸಂಚಿತ ನೋಡೋಣ, ನಾವು ಮಾಡಿದ್ದನ್ನು ಮಕ್ಕಳು ತೋರಿಸ್ಬಿಡ್ತಲ್ಲೋ ನಾವು. ಸಂಚಿತ. ಪ್ರಾರಬ್ಧ ಅಂದರೆ ಯಾವುದೋ ಜನ್ಮದಲ್ಲಿ ಮಾಡಿದ ಆ ವಿಶೇಷವಾದಕ್ಕಂಥ ಆ ಫಲವನ್ನು ಈ ಜನ್ಮದಲ್ಲಿ ಅನುಭವಿಸೋದು. ಏನಯ್ಯ ಇಷ್ಟೊಂದು ಒಳ್ಳೆ ಮನುಷ್ಯನಿಗೆ ಈ ಕಷ್ಟ ಬಂದ್ಬಿಡ್ತು ಅಂತೀವಿ, ಅವನ ಹಿಂದಿನ ಜನ್ಮದ್ದು. ಅದರಂತೆ ಅನೇಕ ವಿಚಾರವನ್ನು ತಿಳ್ಕೋಬೇಕಾದ್ರೆ ಮನುಷ್ಯರ ನಾವುಗಳು ದೇಶ ಸುತ್ತಕ್ಕೂ ಸಾಧ್ಯವಿಲ್ಲ, ಕೋಶವನ್ನು ಓದಕ್ಕೂ ಸಾಧ್ಯವಿಲ್ಲ. ಅಂದರೆ ಕಲಿಯುಗದಲ್ಲಿ ಹರಿನಾಮವನ್ನೆನೆದರೆ ಕುಲಕೋಟಿಗಳು ಉದ್ಧಾರವಾಗ್ತಾರೆ ಅಂತ ಹೇಳಿದ್ದಾರೆ. ಈ ಕಲಿಯುಗದಲ್ಲಿ ಹರಿನಾಮ ಸ್ಮರಣೆಯಿಂದ ಮಾತ್ರ ನಾವು ಆ ಭಗವಂತನನ್ನು ಹೋಲಿಸ್ಕೋಬೋದು ಮತ್ತು ಅವನನ್ನು ಭಕ್ತಿಗೆ ನಾವು ವಶರಾಗುವುದೇ ವಿನಃ ಮತ್ಯಾವ ದಾರಿಗಳೂ ಕೂಡ ಅಲ್ಲ. ಯುಗಾಂತರಲ್ಲಿ ಬೇಕಾದ ಶಾಯಶನ್ ಕೊಟ್ಟಿದ್ದ ಮನುಷ್ಯ ಸಾವಿರಾರು ವರ್ಷ ಬದುಕಬಹುದಾಗಿತ್ತು, ತಪಸ್ಸನ್ನು ಮಾಡಿ ಪ್ರತ್ಯಕ್ಷ ಮಾಡ್ಕೋಬೋದಾಗಿತ್ತು. ಈ ಯುಗದಲ್ಲಿ ಆ ಭಾಗ್ಯ ಇಲ್ಲ. ಅದಕ್ಕೆ ಹೇಳ್ತಾರೆ, ಕಲಿಯುಗದಲ್ಲಿ ಕೋಟಿಗಳು ಧರಿಸುವವೋ ಕಲಿಯುಗದಲ್ಲಿ ಹರಿನಾಮ ಸ್ಮರಣೆಯಿಂದ ನಾವು ಭಗವಂತನನ್ನು ಹೋಲಿಸ್ಕೋಬೋದೇ ವಿನಃ ಮತ್ಯಾವ ದಾರಿಯೂ ಇಲ್ಲ. ಅಂದ ಮೇಲೆ ಅಂತಹ ಪರಮಾತ್ಮನನ್ನು ಕರ್ಮ ಫಲದಾತ ಎಂಬಂಥ ಬಿರುದನ್ನು ಕೊಟ್ಟಂಥ ಶನೇಶ್ವರ ಸ್ವಾಮಿಯನ್ನು ಈ ಕಲಿಯುಗದಲ್ಲಿ ನಾವು ಹೆಚ್ಚಿನ ರೀತಿಯಲ್ಲಿ ಪೂಜೆ ಮಾಡ್ತೀವಿ. ಏಕೆಂದರೆ ಶನಿದೇವರು ಪ್ರತಿಯೊಬ್ಬರಿಗೂ ಭಯ. ಅದೇ ವೆಂಕಟರಮಣ ಸ್ವಾಮಿನೇ ಅವನೇನು ಮಾಡ್ತಾನೆ ಬಿಡೋ ಮರಿ ಕುಡಿದು ಸುಮ್ಮನಾಯ್ತು ಅಂತಾರೆ. ಆದರೆ ಶನಿದೇವರು ಅಪ್ಪ ಒಂದು ಸಹವಾಸ ಬಹಳ ಕಷ್ಟ ಕಡೆಯ. ಕೈ ಕಾಲು ತೊಳ್ಕೊಂಡು ಒಳಗೆ ಬನ್ನಿ, ಭಕ್ತಿ ಇರಲಿ, ಭಯ ಇರಲಿ, ಭಯದಿಂದಲೇ ಭಕ್ತಿ ಹುಟ್ಟುತ್ತೆ ಅಂತ ಮಹಾಮಹಿಮನಾಗಿರ್ತಕ್ಕಂಥ ಶನೇಶ್ವರ ಸ್ವಾಮಿಯನ್ನು
ಈ ಗೃಹದಲ್ಲಿ ಕಾರ್ಯಕರ್ತರ ಹೆಸರು, ಯಜಮಾನರ ಹೆಸರು ಉಚ್ಚಪ್ಪರವರ ಈ ಗೃಹದಲ್ಲಿ 16 ಜನಗಳಿಗೆ ಅನ್ನದಾನವನ್ನು ಮಾಡಿ, ತಾಮ್ರದಾನವನ್ನು ಮಾಡಿ, ವಸ್ತ್ರದಾನವನ್ನು ಮಾಡಿ, ಅನ್ನದಾನ ಬಹಳ ಜೋರಾಗಿ ನಡೀತಾ ಇತ್ತು ಪಾಪ. ಎಲ್ಲ ಸ್ವಾಮೀಜಿಗಳೆಲ್ಲ ಬಂದಿದ್ರು. ಹರಿಹರ ಅಯ್ಯಪ್ಪನ ಭಕ್ತ ಮಂಡಳಿಯವರೆಲ್ಲ ಊಟ ಮಾಡ್ತಾ ಇದ್ರು. ಏಕೆಂದರೆ ಅನ್ನದಾನಗಳಿಗೆಲ್ಲ ಇನ್ನೂ ದಾನಗಳಿಲ್ಲ, ಅನ್ನಕ್ಕೆ ಮೇಲೂ ಇನ್ನಿಲ್ಲ ಈ ಜಗದೊಳಗೆ, ಅನ್ನದಾನವೇ ಶ್ರೇಷ್ಠ ಅಂತ ಹೇಳಿದ್ದಾರೆ. ಅನ್ನದಾನಕ್ಕೆ ಬಿಗಿರಾದ ದಾನ ಪ್ರಪಂಚದಲ್ಲಿ ಯಾವುದೂ ಇಲ್ಲ. ನೀವು ಯಾರನ್ನಾರು ನೋಡಿ, ಎಂಥದ್ದು ತಿಗಡ್ರ ಪಾಳಿ ಅಲ್ಲ ಇದು, ತಿಗಡ್ರ ಹೊಸಳ್ಳಿ. ಇದನ್ನೆಲ್ಲ ಬರ್ಕೊಟ್ರು ಕೂಡ ಸಾಕು ಅಂತನ ಮನುಷ್ಯ ಇಲ್ಲ. ಕನಕಪುರ ಬೇಕಾಗಿತ್ತು ಅಂತಲ್ಲಿ, ಕನಕಪುರನೇ ಕೊಟ್ಬಿಡಿ. ಬೆಂಗಳೂರು ಬೇಕಾಗಿತ್ತು ಅಂತಲ್ಲಿ, ಬೆಂಗಳೂರನ್ನೇ ಕೊಟ್ಟರು ಕೂಡ ಇನ್ನೊಂದು ಬೆಂಗಳೂರು ಬೇಕು ಅಂತಲೇ ಸಾಕು ಅಂತಕ್ಕಂಥ ಮಾತೇ ಇಲ್ಲ. ಆಯುಷನ್ನು ಕಮ್ಮಿ ಮಾಡಲ್ಲ, ಆಸೆಯನ್ನು ಮನುಷ್ಯನಿಗೆ ದೊಡ್ಡದಾಗಿತ್ತು ಬಿಟ್ಟ. ಆದರೆ ಅಂಥ ಅನ್ನದಾನವನ್ನು ಈ ದಿವಸ ಒಂದು ಸಾರಿ ಅನ್ನ ತಂದಿಟ್ಬಿಟ್ಟು ಇನ್ನೊಂದು ಸಾರಿ ಕೇಳಿ ಸಾಕು ಬೇಡ, ಪುಳಿಯೋಗರೆ ಚೆನ್ನಾಗ ತಗೊಳ್ರಿ ಸಾಕವ, ಒಬ್ಬಟ್ಟು ಬೇಕಾ ಬೇಡಿಕೆ ನೋಡಿ. ಅದಕ್ಕೆ ಹೇಳ್ತಾರೆ ಅನ್ನದಾನಕ್ಕಿನ್ನ ಇನ್ನೂ ದಾನಗಳಿಲ್ಲ, ಅನ್ನಕ್ಕೆ ಮೇಲೂ ಇನ್ನಿಲ್ಲ ಈ ಜಗದೊಳಗೆ, ಅನ್ನದಾನವೇ ಮೇಲು. ಅಂತಹ ಅನ್ನದಾನವನ್ನು ನಮ್ಮ ಶ್ರೀಮಾನ್ ಉಚ್ಚಪ್ಪನವರು ಈ ಗೃಹದಲ್ಲಿ ನೆರವೇರಿಸಿ ಮಕ್ಕಳಾಗ್ತಕ್ಕಂಥ ಕುಮಾರವರು, ಶ್ರೀಮತಿಯವರಾಗಿರ್ತಕ್ಕಂಥ ಸುಷ್ಮಾರವರು ಬಂಧು ಬಳಗವೆಲ್ಲ ಸೇರಿ ಆ ಪರಮಾತ್ಮನನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಿ ಅವನ ಚರಿತ್ರೆಯನ್ನು ಹಾಡಬೇಕು, ಕೇಳಬೇಕು, ಪಠನಗೈಬೇಕು. ಬರುವ ದುರಿತ ದೋಷವನ್ನೆಲ್ಲ ನಾವು ದೂರ ಮಾಡ್ಕೋಬೇಕು. ಆ ಭಗವಂತ ನಮಗೆ ಸನ್ಮಂಗಳವನ್ನು ಕೊಡುವಂತೆ ನಾವು ಆ ಭಗವಂತನ ಬೇಡ್ಕೋಬೇಕು ಅಂತ ಹೇಳಿ ನಮ್ಮನ್ನೆಲ್ಲ ಬರಮಾಡಿಕೊಂಡಿದ್ದಾರೆ. ಅದರಂತೆ ಈ ದಿವಸ ಆ ಪರಮಾತ್ಮನ ಚರಿತ್ರೆಯನ್ನು ಹೇಳಿ ಕೇಳಿ ನಾವು ನೀವುಗಳೆಲ್ಲ ಧನ್ಯರಾಗ್ತಕ್ಕಂಥ ಒಂದು ಪುಣ್ಯ ದಿವಸ, ಒಂದು ಶುಭ ದಿವಸ ಬಂದಿದೆ ಅಂದ ಮೇಲೆ ನಾವಿಲ್ಲಿ ಈ ದಿವಸ ಯಾವ ಕಥೆಯನ್ನು ಮಾಡೋಣ? ನಮಗೆ ಬರ್ತಕ್ಕಂಥ ಕಥೆಗಳೆಂದರೆ ರಾಜಾವಿಕ್ರಮ, ರಾಜಾ ಸತ್ಯವತ, ನಲ್ಲತಂಗಹಾದೇವ, ಶಿಲ್ಪ್ರಭಾವ, ಭಕ್ತಪುರೂರವ, ಭಕ್ತಮಹಂದಾತ, ರಾಮಾಯಣವಾಗ್ ಜಟಾಯುಮೋಕ್ಷ, ಶ್ರೀರಾಮ ಜನನ, ದಶರಥ ಕಲ್ಯಾಣ, ಗಣೇಶ ಮಹಿಮೆ, ಬಸವೇಶ್ವರ ಜನನ, ಶ್ರೀರಾಮ ವೈಕುಂಠಾರೋಹಣ, ಶ್ರೀ ಹನುಮದ್ವಿಲಾಸ, ಶ್ರೀನಿವಾಸ ಕಲ್ಯಾಣ, ಪಾಂಡವರ ಸ್ವರ್ಗಾರೋಹಣ. ನಿಧಾನವಾಗಿ ಯೋಚನೆ ಮಾಡಿ. ಭಗವಾನ್ ಶರಣಂ ಭಗವತಿ ಶರಣಂ ಶರಣಂ ಶರಣೋ ಅಯ್ಯಪ್ಪ. ಭಗವಾನ್ ಶರಣಂ ಭಗವತಿ ಶರಣಂ ಶರಣಂ ಶರಣೋ ಅಯ್ಯಪ್ಪ. ಸ್ವಾಮಿ ಶರಣಂ ಅಯ್ಯಪ್ಪ ಶರಣಂ 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 ಅಯ್ಯಪ್ಪ. ಹರಿಹರ ಪುತ್ರನು ನೀನಪ್ಪ, ಪಂದಳ ರಾಜ ನಿನಯಪ್ಪ. ಭಗವಾನ್ ಶರಣಂ ಭಗವತಿ ಶರಣಂ 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 ಅಯ್ಯಪ್ಪ. ಹನ್ನೆಂಟು ಮೆಟ್ಟಿಲು ನಿನಗಪ್ಪ, ನಿನ ಪಾದ ಕಮಲವು ನಮಗಪ್ಪ. ಹನ್ನೆಂಟು ಮೆಟ್ಟಿಲು ನಿನಗಪ್ಪ, ನಿನ ಪಾದ ಕಮಲವು ನಮಗಪ್ಪ. ಸ್ವಾಮಿ ಶರಣಂ ಅಯ್ಯಪ್ಪ ಶರಣಂ 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 ಅಯ್ಯಪ್ಪ. ಭಗವಾನ್ ಶರಣಂ ಭಗವತಿ ಶರಣಂ 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 ಅಯ್ಯಪ್ಪ. ಸ್ವಾಮಿ ಶರಣಂ ಅಯ್ಯಪ್ಪ ಶರಣಂ 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 ಅಯ್ಯಪ್ಪ. ಸ್ವಾಮಿಯೇ ಶರಣಮಯ್ಯಪ್ಪ, ಶರಣಮಯ್ಯಪ್ಪ. ಸ್ವಾಮಿಯೇ ಶರಣಮಯ್ಯಪ್ಪ, ಸ್ವಾಮಿಯೇ ಶರಣಮಯ್ಯಪ್ಪ. ಅವರು
ಯಾವತ್ತೂ ಏನು ಮಾಡಿಲ್ಲ, ಇದೇ ಪ್ರಥಮವಾಗಿ ಕತೆ ಮಾಡ್ತಾರೆ. ಒಂದು ಈ ಅಂಗ್ಲದಲ್ಲಿ ಮಾಡ್ತಕ್ಕಂಥದ್ದು ಪ್ರಥಮ. ಹ್ಞೂ ಅದರಲ್ಲಿ ಮಾಡಿದ್ರೆ ಸತ್ಯವತ್ತ ಮಾಡಬೇಕು, ಇಲ್ಲ ಅಂದ್ರೆ ರಾಜ ವಿಕ್ರಮ ಮಾಡಬೇಕು. ರಾಜ ವಿಕ್ರಮ ಮಾಡಿದ್ವಿ ಸರ್. ರಾಜ ವಿಕ್ರಮ ಮಾಡಿದ್ರ ರಾಜ ವಿಕ್ರಮ ಅಪೇಕ್ಷೆ ಪಡ್ತೀರಿ ಅದು ತಾವು ಯಾವ್ದು ಕೇಳ್ತಿರೋ ಅದು ಮಾಡೋಣ. ಎಲ್ಲ ಆಯ್ತು, ಸ್ವಾಮಿಗಳು ಹೇಳಿದ್ರೆ ಮುಗೀತು. ಯಾವ್ದಪ್ಪ ವಿಕ್ರಮ ರಾಜರ ಕತೆ.